ನಮಸ್ಕಾರ ಸ್ನೇಹಿತರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ನಿನ್ನೆ ಕಾರನ್ನು ಓಡಿಸುವಾಗ ಆಕ್ಸಿಡೆಂಟ್ ಮಾಡಿ ಅಂತ ಇಡೀ ರಾಜ್ಯದ ಮೀಡಿಯಾಗಳು ಎಲ್ಲ ವರದಿಯನ್ನು ಮಾಡ್ತಿದ್ರು. ಆದರೆ ಇಲ್ಲಿ ನೋಡಬಹುದು, ನಿಜಕ್ಕೂ ನಮ್ಮ ಮಾಧ್ಯಮಗಳು ಎಷ್ಟೊಂದು ಬರಿಗೆಟ್ಟಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರ ಬಳಿ ಲೈಸೆನ್ಸ್ ಸಹ ಇಲ್ಲ. ಹಾಗೆ ಇಷ್ಟು ದಿನದಲ್ಲಿ ಯಾವುದೇ ಒಂದು ವಿಡಿಯೋದಲ್ಲಿ ಸಹ ನಾವು ಅವರು ಕಾರು ಓಡಿಸಿದ್ದನ್ನು ನೋಡಲಿಕ್ಕಿರಲಿಕ್ಕಿಲ್ಲ. ಆದರೆ ಇದಷ್ಟೇ ಅಲ್ಲದೆ ಸ್ನೇಹಿತರೆ, ಲೈಸೆನ್ಸ್ ಇಲ್ಲಾಂದ್ರೂ ಕೂಡ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ಕಾರನ್ನು ಓಡಿಸಿ ಆಕ್ಸಿಡೆಂಟ್ ಮಾಡಿದ್ದಾನೆ ಅನ್ನೋದು ಎಲ್ಲ ಮೀಡಿಯಾಗಳು ಸುದ್ದಿಯನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ದರು. ಆದರೆ ಇಂತಹ ಮೀಡಿಯಾಗಳಿಗೆ ಶಾಕಿಂಗ್ ಟ್ವಿಸ್ಟ್ ರೀತಿಯಲ್ಲಿ ಒಂದು ಅವರ ಬಣ್ಣ ಬಯಲು ಮಾಡಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದರು. ಅದು ಆ ಸಮಯದಲ್ಲಿ ಆಕ್ಸಿಡೆಂಟ್ ಆದ ಕಾರ್ ಯಾವ ರೀತಿ ಇತ್ತು ಅನ್ನೋದನ್ನು, ಆ ಕಾರ್ ಯಾವ ಸ್ಪೀಡಲ್ಲಿ ಇತ್ತು ಮತ್ತು ಹೇಗೆ ಇತ್ತು ಅನ್ನೋದನ್ನು ನಾವು ಅದರಲ್ಲಿ ನೋಡಬಹುದು. ಹಾಗೆ ಟರ್ನಿಂಗ್ ಪಾಯಿಂಟ್ನಲ್ಲಿ ಕೂಡ ಯಾವ ರೀತಿ ಆಕ್ಸಿಡೆಂಟ್ ಆಗ್ತಿದೆ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ನಾವು ಗಮನಿಸಬಹುದು. ಆದರೆ ಸ್ನೇಹಿತರೆ, ಈ ಮೀಡಿಯಾಗಳು ಯಾವ ರೀತಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾಮಿಲಿಯ ವಿರುದ್ಧ ಇಂತಹ ಕಥೆಯನ್ನು ಕಟ್ಟಿ ದರ್ಶನ್ ಫ್ಯಾಮಿಲಿಯನ್ನು ಕೆಟ್ಟದಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು. ಆಕ್ಸಿಡೆಂಟ್ ಆದ ಆ ವಿಡಿಯೋದಲ್ಲಿ ಆ ಸಮಯದಲ್ಲಿ ಕಾರು ಎಷ್ಟು ಸ್ಪೀಡಾಗಿ ಹೋಗ್ತಿತ್ತು ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಕಾರ್ ಸುಮಾರು 30 ಕಿಲೋಮೀಟರ್ ಸ್ಪೀಡ್ಗಿಂತ ಕಡಿಮೆನೇ ಹೋಗ್ತಿತ್ತು. ಆಗ ಅಲ್ಲಿ ಟರ್ನಿಂಗ್ ಪಾಯಿಂಟ್ನಲ್ಲಿ ಒಂದು ಸ್ಕೂಟರ್ ಬಂದು ಕಾರಿಗೆ ಡಿಕ್ಕಿ ಹೊಡಿತು. ಇದೊಂದು ಮೈನರ್ ಆಕ್ಸಿಡೆಂಟ್ ಆಗಿದೆ. ರಾಜ್ಯದಲ್ಲಿ ದಿನಕ್ಕೆ ಇಂತಹ ಸಾವಿರಾರು ಆಕ್ಸಿಡೆಂಟ್ಗಳು ಆಗ್ತಿದೆ. ಆದರೆ ವಿನೀಶ್ ದರ್ಶನ್ ಅವರು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಗ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇದನ್ನು ಬಿಗ್ ಬೇಕ್ ಮಾಡಿದ್ದಾರೆ. ನಿಜಕ್ಕೂ ಮೀಡಿಯಾಗಳು ಮಾನವನ್ನ ಕಳಿತಿದೆ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮಗೆ ಹಂಚಿಕೊಂಡಿರೋ ಈ ವಿಡಿಯೋ ಗಮನಿಸಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.